ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಶಿವ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂದ್ರೆ ಆಲ್ರೆಡಿ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿರ್ತೀರಾ. ಸೊ ನಮ್ಮ ಮನೆಯಲ್ಲಿ ಮಾರಿ ಹಬ್ಬ ಅಂತ ಮಾಡ್ತಿದ್ದಾರೆ. ಅಂದರೆ ಇದು ಒಂದು ದೊಡ್ಡ ಹಬ್ಬ ಅಂತ ಏನಿಲ್ಲ, ಚಿಕ್ಕ ಹಬ್ಬ. ಸಮ್ಮರ್ ಟೈಮಲ್ಲಿ ಜಾಸ್ತಿ ನಮ್ಮ ಕಡೆ ಮಾಡ್ತಾರೆ. ಸೊ ಏನಕ್ಕೆ ಮಾಡೋದು, ಏನೇನು ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅದು ರೆಡಿ ಆಗಿದೆ. ಈ ತರ ಶಾವಂತಿಗೆ ಆದ್ರೂ ಸರಿ, ಇಲ್ಲ ಮಲ್ಲಿಗೆ ಆದ್ರೂ ಸರಿ, ಯಾವ್ದಾದ್ರು ಸರಿ ಹೂವನ್ನ ನಿಮ್ಗೆ ಯಾವ ತರ ನಿಮ್ಗೆ ಡೆಕೋರೇಷನ್ ಬೇಕೋ ಆ ತರ ಬೇಕು ಆ ತರ ಮಾಡ್ಕೊಬಹುದು. ಈ ತರ ನಾನೇನ್ ಮಾಡಿದೀನಿ ಅಂದ್ರೆ, ನನಗೆ ಮಲ್ಲಿಗೆ ಆಗ್ಲಿ ಯಾವುದೇ ತರ ಹೂವು ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡಿದ್ರೆ, ನಮ್ಮ ಮನೆಯಲ್ಲಿ ಶಾವಂತಿಗೆ ಗುಲಾಬಿ ಇತ್ತು, ಅದರಿಂದ ನಾನು ಸಿಂಪಲ್ ಆಗಿ ಈ ತರ ಒಂದು ಡೆಕೋರೇಷನ್ ಮಾಡಿದ್ದೀನಿ. ಇದನ್ನ ಒಂದು ಕಡ್ಡಿಗೆ ಈ ತರ ಎಲ್ಲ ಜೋಡಿಸ್ಕೊಂಡು ನೋಡಿ, ಈ ತರ ಅದನ್ನ ನಿಧಾನಕ್ಕೆ ಈ ತರ ಮಾಡ್ಕೊಬೇಕು. ಮಾಡ್ಕೊಂಡು ಇದು ನೆಲದ ಮೇಲೆ ಇಡಬಾರ್ದು ಅಂತ ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ಮಣೆ, ಅಂದ್ರೆ ನಿಮ್ಮ ಮನೇಲಿ ಯಾವ ತರ ಮಣೆ ಇದ್ರೂ ಪರವಾಗಿಲ್ಲ, ಆ ಮಣೆ ಮೇಲೆ ಒಂದು ರಂಗೋಲಿ ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನ ಸ್ವಲ್ಪ ಪುಡಿ ಮಾಡಿ ಅದನ್ನ ಮೇಲೆ ಹಾಕಿ ಒಂದು ತುಂಬಿದ್ದಂಗೆ, ಅಂದ್ರೆ ಸ್ಟೀಲಿಂದ ಇಡಬೇಕು ಅನ್ನೋದೇನಿಲ್ಲ, ತಾಮ್ರದಾದ್ರೂ ಇಡ್ಬೋದು, ಸ್ಟೀಲಿಂದಾದ್ರೂ ಇಡ್ಬೋದು. ಅದಕ್ಕೆ ನೀರಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ, ಒಂದು ಹೂವು, ಮತ್ತೆ ಹೂವನ್ನ ಸ್ವಲ್ಪ ಸುತ್ತಿ ಅದು ನೀರೊಳಗಡೆ ಬೇವಿನ ಸೊಪ್ಪನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಈ ತರ ನೀವು ನೀರೊಳಗಡೆ ಮುಳುಗೋ ತರ ಈ ತರ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಒಳಗಡೆ ಒಂದು ತಂಬಿಟ್ಟು, ಅಂದ್ರೆ ಈ ತರ ನಾನು ಈ ತರ ಒಂದು ಆಕಾರದಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಅಂದ್ರೆ ರೌಂಡ್ ಮಾಡ್ಕೊಬಹುದು, ದೊಡ್ಡದ್ ಮಾಡ್ಬೋದು, ಇಲ್ಲ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಅದನ್ನ ಮಾಡ್ಬೋದು. ನಾನು ಸಾಕು ಅಂತ ಹೇಳಿ ನಾನು ಚಿಕ್ಕ ಸೈಜಲ್ಲಿ ನಾನು ಮಾಡಿದ್ದೀನಿ. ಇದನ್ನ ಈ ತರ ಮಾಡಿ ನಾವು ಕಾಳು ಅಂದ್ರೆ ಅವರೆಕಾಳು, ಕಡಲೆಕಾಳು ಮತ್ತೆ ತೊಗರಿ ಕಾಳು, ಆ ಮೂರು ಕಾಳನ್ನ ಬೇಯಿಸ್ಕೊಂಡಿದೀವಿ. ಅದನ್ನ ಬೇಯಿಸ್ಕೊಂಡು ಈ ತರ ಬಿಂದಿಗೆ ಮೇಲೆ ಅದರ ಮೇಲೆ ಬೇವಿನ ಸೊಪ್ಪಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಸೆಂಟ್ರಲ್ಲಿ ತಂಬಿಟ್ಟನ್ನಿಟ್ಟು ಅದು ಸುತ್ತನೂ ಈ ತರ 3 ತರ ಕಾಳನ್ನ ಬೇಯಿಸ್ಕೊಂಡಿದೀವಲ್ಲ ಅದನ್ನ ಈ ತರ ನಾನು ಕವರ್ ಮಾಡಿದ್ದೀನಿ. ಆ ಕವರ್ ಮಾಡಾದ್ಮೇಲೆ ಅದು ಸೆಂಟ್ರ್ ಒಳಗಡೆ ದೀಪ ಹಚ್ಬೇಕು. ಆಮೇಲೆ ನಾನು ತರಿಸಿದ್ದೀನಲ್ಲ ಈ ತರ ಫ್ಲವರ್ಸ್ ನ ಅದನ್ನ ಈ ತರ ಚುಚ್ಚಿದ್ದೀನಿ ನೋಡಿ, ಈ ತರ. ಅಂದ್ರೆ ತಂಬಿಟ್ ಸೈಡ್ ಅಲ್ಲಿ ಚುಚ್ಕೊಂತೀವಿ ನಾವು ಡೆಕೋರ್ ಮಾಡೋಕ್ಕೆ. ಈ ತರ ಮಾಡ್ಕೋಬಹುದು. ಹಿಂಗೆ ಮಾಡ್ಬೇಕು ಅನ್ನೋದಿಲ್ಲ, ನಿಮ್ಗೆ ಯಾವ ರೀತಿ ಬೇಕಾದ್ರೂ ಮಾಡ್ಕೊಬಹುದು. ನಾನು ಸಿಂಪಲ್ ಆಗಿ ಏನು ಅರ್ಜೆಂಟಿಗೆ ಅಂತ ಹೇಳಿ ಈ ತರ ನಾನು ಮಾಡಿದ್ದೀನಿ. ಅದನ್ನ ನಾವು ಏನ್ ಮಾಡಿದ್ವಿ, ಬೇವಿನ ಸೊಪ್ಪಿನ ಇರುತ್ತಲ್ಲ ಅದ್ರ ಕಡ್ಡಿನನ್ನೋದೇ ಸೆಂಟ್ರಲ್ಲಿ ಸ್ವಲ್ಪ ಚುಚ್ಚಿದ್ದೀನಿ. ಆಯ್ತಾ, ನೀವು ಬೇಕಾದ್ರೆ ಮಾಡ್ಕೋಬಹುದು, ಬೇಡ ಅಂದ್ರೆ ಮಾಡ್ಲೇಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಇದನ್ನ ನಮ್ಮ ಕಡೆ ಏನು ಅಂದ್ರೆ, ಯುಗಾದಿ ಹಬ್ಬ ಒಳಗಡೆ ಶಿವರಾತ್ರಿ ಆದ್ಮೇಲೆ ಇಷ್ಟು ದಿವಸ ಯುಗಾದಿ ಹಬ್ಬ ಒಳಗಡೆ ಮಾಡ್ಬೇಕು ಅಂತ ಇರುತ್ತೆ. ಅಂದ್ರೆ ಏನಕ್ಕೆ ಈ ಹಬ್ಬ ಮಾಡೋದು ಅಂತ ಹೇಳಿದ್ರೆ, ಮನೇಲಿ ಮಕ್ಳು ಇರ್ತಾರಲ್ಲ ಅವ್ರಿಗೆ ಇವಾಗ ಸಾಮಾನ್ಯ ಅಮ್ಮ ಎಲ್ಲ ಆಗ್ತಾರಲ್ಲ, ಅವಾಗ ತಾಯಿಗೆ ತಂಪು ಮಾಡೋದು. ಅಂದ್ರೆ ಈ ತರ ಊರ್ ಕಡೆ ಅಂತ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ, ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಈ ತರ ಎಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡ್ತಾರೆ. ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಲ್ಲ ಅನ್ನೋ ಕಾರಣದಿಂದ ನಾವೇನ್ ಮಾಡಿದೀವಿ, ಮನೆಯಲ್ಲೇನೆ ಈ ತರ ಇದನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು ನೀವು ಮಲ್ಲಿಗೆ ಹೂವದಲ್ಲಿ ಅಲಂಕಾರ ಮಾಡಿ ಕರ್ಕಾಗಲ್ಲ, ಇನ್ನು ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ಅರ್ಜೆಂಟ್ಗೋಸ್ಕರ ನನಗೆ ಈ ತರ ಟೈಮ್ ಇಲ್ಲ ಅನ್ನೋ ಕಾರಣದಿಂದ ನಾನು ಸಿಂಪಲ್ ಆಗಿ ಮಾಡಿದ್ದೀನಿ. ಈ ತರ ಇದೆ ನೋಡಿ ಗೈಸ್, ಆಲ್ರೆಡಿ ರೆಡಿ ಆಗಿದೆ. ಫುಲ್ ದೀಪ ಹಚ್ಚಿ ಪೂಜೆ ಮಾಡ್ಬಿಡೋದು ಅಷ್ಟೇ. ನೋಡಿ ಇಷ್ಟೇ ನಾವು ಮಾಡೋ ಮಾರಿ ಹಬ್ಬ ಅಂದ್ರೆ ಸಿಂಪಲ್ ಆಗಿ ಪೂಜೆ ಸ್ಟಾರ್ಟ್ ಆಗಿದೆ. ಪೂಜೆ ಮುಗಿಸಿ ನಿಮಗೆ ಸಿಗ್ತೀನಿ. ದೇವರು ಸಹ ನಿಮ್ಗೆ ಒಳ್ಳೆ ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಟ್ಟು ಕಾಪಾಡಿ ಅಂತ ಎಲ್ಲ ಪೂಜೆ ಆದ್ಮೇಲೆ ನಿಮಗೆ ಸಿಗ್ತೀನಿ. ಪೂಜೆ ಆಗಿದೆ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬಿಂದು ಶಿವ 196 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿದ್ದೀನಿ.